ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಯಡಿಯೂರಪ್ಪಗೆ ತಪ್ಪದ ಡಿನೋಟಿಫಿಕೇಶನ್ ಸಂಕಷ್ಟ. ದಾಬಸ್ಪೇಟೆ ಪ್ರಕರಣದಲ್ಲಿ ಬಿಎಸ್ವೈ ಕಟ್ಟಾ ವಿರುದ್ಧ ಚಾರ್ಜ್ ಶೀಟ್. ಕೈಗಾರಿಕಾ ಸಚಿವ ನಿರಾಣಿಗೆ ಕ್ಲೀನ್ ಚಿಟ್. ಬಿಎಸ್ವೈ ಕಚೇರಿಯಲ್ಲಿ ಬಿಜೆಪಿ ಬಾವುಟಕ್ಕೆ ಕೊಕ್. ವರಿಷ್ಠರ ವಿರುದ್ಧ ಮುಂದುವರೆದ ಫೈಟ್. ಶೀಘ್ರದಲ್ಲೇ ಬಿಜೆಪಿಗೆ ಹೇಳ್ತಾರಾ ಜೂಟ್. ಕೆಎಎಸ್ ಅಧಿಕಾರಿ ಮಹಾಂತೇಶ್ ಹತ್ಯೆಗೆ ಸಿಗದ ಉತ್ತರ. ಸಿಐಡಿ ತನಿಖೆಗೆ ಪೊಲೀಸರ ನಕಾರ. ಅನುಮಾನ ಹುಟ್ಟಿಸಿದೆ ಸರ್ಕಾರದ ನಿರ್ಧಾರ. ರಾಜ್ಯಸಭೆಯಲ್ಲಿ ಲೋಕಪಾಲ್ ಬಿಲ್ ಮಂಡನೆ. ಆಡಳಿತ ಪಕ್ಷಕ್ಕೆ ಕೊಡಲಿಲ್ಲ ಬಿಜೆಪಿ ಮನ್ನಣೆ. ಬಿಲ್ ಜಾರಿಯಾಗೋದು ಇನ್ನೂ ಅನುಮಾನ. ಮುದ್ರಿತ ಅಕ್ಷರಗಳನ್ನೇ ಇಲ್ಲವಾಗಿಸುತ್ತೆ. ಫೋಟೋಗಳನ್ನು ಅಳಿಸಿ ಹಾಕುತ್ತೆ. ಲಂಡನ್ ವಿಜ್ಞಾನಿಗಳ ಹೊಸ ಆವಿಷ್ಕಾರ. ಕಾಗದ ಮರುಬಳಕೆಗೆ ಜೈಕಾರ. ವೀಕ್ಷಕರ, ಹೆಡ್ಲೈನ್ ಸುದ್ದಿಗಳ ವಿವರಗಳನ್ನು ನೋಡುವ ಮುನ್ನ ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ, ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಪೆನ್ನಾರ್ ನದಿ ನೀರಿನ ವಿಷಯವಾಗಿ ತಗಾದೆ ತೆಗೆದಿರುವ ತಮಿಳುನಾಡು ವಿರುದ್ಧ ಸಿಎಂ ಸದಾನಂದ ಗೌಡ ಕಿಡಿ. ರಾಜ್ಯದ ಹಿತಾಸಕ್ತಿ ಕಾಪಾಡುವ ಶಕ್ತಿ ತಾಕತ್ತು ನಮಗಿದೆ, ಸಿಎಂ ತಿರುಗೇಟು. ಕೆಎಎಸ್ ಅಧಿಕಾರಿ ಮಹಾಂತೇಶ್ ಕೊಲೆ ಪ್ರಕರಣದ ಸಿಐಡಿ ತನಿಖೆ ಇಲ್ಲ. ಹತ್ಯೆ ಬಗ್ಗೆ ಕೆಲವು ಸುಳಿವು ಸಿಕ್ಕಿದ್ದು, ಶೀಘ್ರವೇ ಆರೋಪಿಗಳ ಬಂಧನ. ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೇಳಿಕೆ. ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ. ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿಗೆ ಕ್ಲೀನ್ ಚಿಟ್ ನೀಡಿದ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ. ರಾಜ್ಯಾದ್ಯಂತ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕೋರ್ಸುಗಳಿಗೆ ಸಿಇಟಿ ಪ್ರವೇಶ ಪರೀಕ್ಷೆ. ಒಟ್ಟು 1,20,945 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರು. ರಾಜ್ಯದ ಒಟ್ಟು 245 ಕೇಂದ್ರಗಳಲ್ಲಿ ಪರೀಕ್ಷೆ. ಯಡಿಯೂರಪ್ಪ ಸ್ಥಾನದಲ್ಲಿ ನಾವಿದ್ದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆವು ಎಂದಿದ್ದ ಈಶ್ವರಪ್ಪ ಹೇಳಿಕೆಗೆ ಬಿಎಸ್ವೈ ಕಿಡಿ. ಇದು ಅನುಕಂಪದ ಮಾತಲ್ಲ, ನನ್ನನ್ನ ಪ್ರಚೋದಿಸುವಂತ ಹೇಳಿಕೆ. ಬಿಎಸ್ವೈ ತಿರುಗೇಟು. ಬಿಜೆಪಿ ಹಿರಿಯ ನಾಯಕ ರಾಜನಾಥ್ ಸಿಂಗ್ ವಿರುದ್ಧವೂ ಹರಿಹಾಯ್ದ ಯಡಿಯೂರಪ್ಪ. ಸಿಎಂ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಅರ್ಜಿ ಹಾಕಿಲ್ಲ. ನನ್ನನ್ನು ಮನವೊಲಿಸುವ ಅಗತ್ಯವಿಲ್ಲ. ಎಲ್ಲವೂ ಈಗ ಮುಗಿದ ಅಧ್ಯಾಯ ಅಂದ್ರು ಬಿಎಸ್ವೈ. ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ. ಯಡಿಯೂರಪ್ಪ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆ ಲೋಕಾಯುಕ್ತ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ. ಪ್ರಕರಣ ಮೇ 31ಕ್ಕೆ ಮುಂದೂಡಿಕೆ. ಸಾಲಬಾಧೆ ಹಿನ್ನೆಲೆ ತನ್ನ 3 ಮಕ್ಕಳನ್ನು ನೇಣು ಹಾಕಿ ತಾನು ನೇಣಿಗೆ ಶರಣಾದ ತಂದೆ. ಬೆಂಗಳೂರಿನ ಯಲಹಂಕದಲ್ಲಿ ಘಟನೆ. ಪತ್ನಿ ಮನೆಯಲ್ಲಿ ಇಲ್ಲದ ವೇಳೆ ಆತ್ಮಹತ್ಯೆ. ಪಾತಾಳಕ್ಕಿಳಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಲೆ. ಬೆಳೆಗಾರರು ಕಂಗಾಲು. ಎಪಿಎಂಸಿ ಮಳಿಗೆಗಳಲ್ಲಿ ಸಾಗಣೆ ದರದ ನೆಪವೊಡ್ಡಿ ಗ್ರಾಹಕರಿಗೆ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ. ನಿತ್ಯ ಮಾಜಿ ಸಿಎಂ ಯಡಿಯೂರಪ್ಪರಿಂದ ಜನತಾ ದರ್ಶನ. ಬೆಳಗ್ಗೆ 9 ರಿಂದ 11 ಮತ್ತು ಸಂಜೆ 5 ರಿಂದ 7 ಗಂಟೆಯವರೆಗೆ ಜನತಾ ದರ್ಶನ. ಭಾನುವಾರ ಜನತಾ ದರ್ಶನ ಇಲ್ಲ. ಸಿಆರ್ಪಿಎಫ್ ಸಿಬ್ಬಂದಿಗೆ ಬೀಳ್ಕೊಡುಗೆ. ಬೆಂಗಳೂರಿನ ಯಲಹಂಕದ ಸಿಆರ್ಪಿಎಫ್ ಮೈದಾನದಲ್ಲಿ ಸಮಾರಂಭ. ಗೌರವ ವಂದನೆ ಸ್ವೀಕರಿಸಿದ ಸಿಎಂ ಸದಾನಂದ ಗೌಡ. ರಾಯಚೂರು ಜಿಲ್ಲೆಯಲ್ಲಿ ಭೀಕರ ಬರ. ಹನಿ ನೀರಿಗೂ ತಾತ್ವಾರ. ಕೆರೆಗಳು ಒಣಗಿ ನೀರಿಲ್ಲದೆ ಸಾಯುತ್ತಿವೆ ಲಕ್ಷಾಂತರ ಜಲಚರಗಳು. ಮಂಚಲಾಪುರ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ. ಬಿಸಿಲ ನಗರಿ ಗುಲ್ಬರ್ಗಾದಲ್ಲಿ ಉರಿ ಬಿಸಿಲಿನ ಅಬ್ಬರ. ಜಿಲ್ಲೆಯಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಮೀರಿದ ಉಷ್ಣಾಂಶ. ಏರುತ್ತಿರುವ ತಾಪಮಾನದಿಂದ ಮನೆ ಬಿಟ್ಟು ಹೋಗಲು ಜನರ ಪರದಾಟ. ಚಿತ್ರದುರ್ಗದ ಮಠದ ಕುರುಬರಹಟ್ಟಿ ಗ್ರಾಮದ ಶಂಕರಪ್ಪ ಎಂಬುವರ ತೋಟದಲ್ಲಿ ಹಸು ಮತ್ತು ನಾಯಿಯ ನಡುವೆ ಸ್ನೇಹ. ಹಸುವನ್ನು ಮೇಯಿಸಲು ತಾನೇ ಕರೆದೊಯ್ಯುವ ನಾಯಿ. ಜನರಲ್ಲಿ ಅಚ್ಚರಿ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಜಿಲ್ಲಾ ಮಟ್ಟದ ಬಂಡವಾಳ ಹೂಡಿಕೆದಾರರ ಸಮಾವೇಶ. 18ಕ್ಕೂ ಹೆಚ್ಚು ಉದ್ದಿಮೆದಾರರು ಭಾಗಿ. ಪ್ರೀತಿಸಿ ಕೈ ಹಿಡಿದ ಪತ್ನಿಯನ್ನೇ ಅಪಹರಿಸಿ ಮಾನಸಿಕ ದೈಹಿಕ ಹಿಂಸೆ ನೀಡಿದ ಪತಿರಾಯ. ಬೀದರ್ನ ಗಾಂಧಿಗಂಜ್ ಪೊಲೀಸರಿಂದ ಯುವತಿ ಸಂಧ್ಯಾರಾಣಿ ರಕ್ಷಣೆ. ಆರೋಪಿ ಸುಧಾಕರ್ ಅರೆಸ್ಟ್. ಮಂಗಳವಾರದಿಂದ ರಾಜ್ಯಾದ್ಯಂತ ನೆಮ್ಮದಿ ಕೇಂದ್ರ ಸಿಬ್ಬಂದಿಯ ಅನಿರ್ದಿಷ್ಟಾವಧಿ ಮುಷ್ಕರ. ಸರ್ಕಾರದಿಂದ ಪರ್ಯಾಯ ಕ್ರಮ. ಬಾಗಲಕೋಟೆ ಮತ್ತು ಜಮಖಂಡಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ತರಬೇತಿ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಭಾಷಾ ಭಾವೈಕ್ಯ ಸಮಾವೇಶ. ವಿವಿಧ ಕಲಾ ತಂಡಗಳು ಹಾಗೂ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಭಾಷಾ ಬಾಂಧವ್ಯ ಜಾಥಾ. ಮುಂಬೈನ ಹಿಂದೂಜಾ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಕರಾವಳಿ ಬೆಡಗಿ ಶಿಲ್ಪಾ ಶೆಟ್ಟಿ. ಟ್ವಿಟರ್ನಲ್ಲಿ ಸಂತಸ ಹಂಚಿಕೊಂಡ ಪತಿ ರಾಜ್ಕುಂದ್ರ. ಮೇದಾರ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಲೋಕಸಭೆಯಲ್ಲಿ ಅಂಗೀಕಾರ. ಇದಕ್ಕಾಗಿ ಶ್ರಮಿಸಿದ ಕರ್ನಾಟಕದ ಲೋಕಸಭಾ ಸದಸ್ಯರಿಗೆ ಅಭಿನಂದನೆ. ಮಾಜಿ ಶಾಸಕ ಎಚ್ ಡಿ ಬಸವರಾಜು ಹೇಳಿಕೆ.
ಮೈಸೂರು ವಿವಿಯ ಯುಜಿಸಿ ಶೈಕ್ಷಣಿಕ ಮಹಾವಿದ್ಯಾಲಯದ ನಿರ್ದೇಶಕರು ಮತ್ತು ಸಹ ಪ್ರಾಧ್ಯಾಪಕರ ನಡುವೆ ತಿಕ್ಕಾಟ. ಸಹ ಪ್ರಾಧ್ಯಾಪಕ ನಂಜುಂಡಸ್ವಾಮಿ ಕೊಠಡಿಗೆ 2 ಬೀಗ ಜಡಿದು ಕೊಠಡಿ ಸೀಸ್. ಅಮಾವಾಸ್ಯೆ ದಿನ ಸಮಾಧಿಗೆ ಪೂಜೆ ಸಲ್ಲಿಸಿ ಕ್ಷುದ್ರ ಪ್ರೇತ ಶಕ್ತಿಗಳನ್ನು ಶಾಂತಗೊಳಿಸುವುದಾಗಿ ಹೇಳಿ ವಂಚನೆ. ದಾವಣಗೆರೆಯ ಹರಪನಹಳ್ಳಿ ತಾಲೂಕಿನ ತೆಲಗಿಯಲ್ಲಿ ಸುಡುಗಾಡು ಸಿದ್ಧರಿಗೆ ಭರ್ಜರಿ ಗೂಸ. ಉಡುಪಿಯಲ್ಲಿ ಕುಡಿಯುವ ನೀರಿಗೆ ತತ್ವಾರ. ಮಳೆಗಾಗಿ ಪ್ರಾರ್ಥಿಸಿ ನಗರಸಭೆ ಮತ್ತು ಸಾರ್ವಜನಿಕರಿಂದ ಅನಂತೇಶ್ವರ ದೇವಾಲಯ ಮತ್ತು ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ. ಈಶ್ವರನಿಗೆ ಎಳನೀರ ಅಭಿಷೇಕ. ಮುಂಬೈನಲ್ಲಿ ರೇವ್ ಪಾರ್ಟಿ, 100 ಜನರನ್ನು ಬಂಧಿಸಿದ ಪೊಲೀಸರು. ಮಾದಕ ದ್ರವ್ಯಗಳ ವಶ. 2 IPL ಆಟಗಾರರು, ಬಾಲಿವುಡ್ ತಾರೆಯರು ವಶಕ್ಕೆ. ಅಮೆರಿಕ ಮಹಿಳೆಗೆ ಲ್ಯೂಕ್ ಫಾರ್ಮರ್ಸ್ ಬ್ಯಾಚ್ ಕಿರುಕುಳ ಪ್ರಕರಣ. ಜೋಹಲ್ ಹಮೀದ್ಗೆ ಬೆದರಿಕೆ ಹಾಕಿದ ಆರೋಪ. ಕರ್ನಾಟಕದ ಬೌಲರ್ ಕೆಪಿ ಅಪ್ಪಣ್ಣಗೆ ದೆಹಲಿ ಪೊಲೀಸರಿಂದ ಕ್ಲೀನ್ ಚಿಟ್. 2ನೇ ಅವಧಿಯ UPA ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ. 2G ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಸೇರಿ ಹಲವು ಬಿಕ್ಕಟ್ಟುಗಳನ್ನು ಎದುರಿಸಿರುವ ಮನಮೋಹನ್ ಸಿಂಗ್ ಸರ್ಕಾರ. ದೊಡ್ಡಬಳ್ಳಾಪುರದ ಎಪಿಎಂಸಿ ಕಚೇರಿ ಎದುರು ಕಿಡಿಗೇಡಿಗಳಿಂದ ವಾಮಾಚಾರ. ಕೋಳಿ ಕೊಯ್ದು ಅರಿಶಿನ ಕುಂಕುಮ ತೆಂಗಿನಕಾಯಿ ಇರಿಸಿದ ದುಷ್ಟರು, ಪೊಲೀಸರಿಂದ ಪರಿಶೀಲನೆ. ಬೆಂಗಳೂರು ಮೈಸೂರು ರಸ್ತೆ ಅಗಲೀಕರಣ ಕಾಮಗಾರಿ ಸದ್ಯದಲ್ಲೇ ಮುಗಿಯಲಿದೆ. ಮೇಯರ್ ವೆಂಕಟೇಶ್ ಮೂರ್ತಿ ಸುಳ್ಳು ಭರವಸೆ, ವರ್ಷಾಂತ್ಯದವರೆಗೂ ಮುಗಿಯಲ್ಲ ಅಂತಿದ್ದಾರೆ ಇಂಜಿನಿಯರ್. ಹೊಸದುರ್ಗ ತಾಲೂಕಿನ ಹೊಸಕಿಟ್ಟದಹಳ್ಳಿಯ ಲಲಿತಾ ಮೇಲೆ ಹಲ್ಲೆ ನಡೆಸಿದ ಪತಿ ಶಾಂತರಾಜು ಬಂಧನಕ್ಕೆ ಆಗ್ರಹ. ಲಲಿತಾ ಪೋಷಕರು ಮತ್ತು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಪರೀಕ್ಷೆ ಬರೆಯಲು ಪುತ್ತೂರು ನ್ಯಾಯಾಲಯ ಅನುಮತಿ ಹಿನ್ನೆಲೆ ಮೊದಲ ವರ್ಷದ ಪರೀಕ್ಷೆ ಬರೆದ ಮಂಗಳೂರು ವಿವಿಯ ಪತ್ರಿಕೋದ್ಯಮ ವಿದ್ಯಾರ್ಥಿ ಶಂಕಿತ ನಕ್ಸಲ್ ವಿಠಲ್. ಮುಸ್ಲಿಮರಿಗೆ ಮೂಲಭೂತ ಸೌಕರ್ಯ ನೀಡಲು ಆಗ್ರಹ. ಯಾದಗಿರಿಯಲ್ಲಿ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಫೇಸ್ಬುಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ವಿವಾಹ ಬಂಧನ. 9 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಗೆಳತಿ ಪ್ರಿಸಿಲ್ಲಾ ಜಾನ್ ಕೈ ಹಿಡಿದ ಜುಕರ್ಬರ್ಗ್. ಮದುವೆ ಫೋಟೋಗಳು ಫೇಸ್ಬುಕ್ಗೆ ಅಪ್ಲೋಡ್. ಮೊಮ್ಮಗಳ ಹೆಸರು ಆರಾಧ್ಯ ಅಂತ ಕೊನೆಗೂ ಒಪ್ಕೊಂಡ ಬಿಗ್ ಬಿ ಅಮಿತಾಬ್. ಐಶ್ ಅಭಿ ಪುತ್ರಿಯ ಹೆಸರಿನ ಗೊಂದಲಕ್ಕೆ ತೆರೆ. ಟ್ವಿಟರ್ನಲ್ಲಿ ಮಾಹಿತಿ ನೀಡಿದ ಅಮಿತಾಬ್ ಬಚ್ಚನ್. ಕೊಡಗಿಗೆ ಬರುವ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ ಹೋಮ್ ಸ್ಟೇಗಳು. ಡಿಫರೆಂಟ್ ಆಗಿದೆ ರವಿಚಂದ್ರನ್ ಅಭಿಮಾನಿ ಗೋಪಾಲ್ನ ಸಿಪಾಯಿ ಪ್ಯಾರಡೈಸ್. ಕಾಟೇಜ್ಗೆ ಕ್ರೇಜಿ ಸ್ಟಾರ್ ಅಭಿನಯದ ಚಿತ್ರಗಳ ಹೆಸರು. ಚಿಕ್ಕಮಗಳೂರಿನಲ್ಲಿ ಅರಣ್ಯ ಇಲಾಖೆಯಿಂದ ಆನೆಗಳ ಗಣತಿಗೆ ಸಿದ್ಧತೆ. ಮಂಗಳವಾರ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಗಜಗಣತಿ ಆರಂಭಿಸಲಿರುವ ಸ್ವಯಂ ಸೇವಕರು. ಸಮರ್ಪಕ ವೇತನ ಜಾರಿಗೆ ಆಗ್ರಹ. ಶಿವಮೊಗ್ಗ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನಾನ್ ಕ್ಲಿನಿಕಲ್ ನೌಕರರಿಂದ ಪ್ರತಿಭಟನೆ. ರೈತರ ಎಲ್ಲ ಅವೈಜ್ಞಾನಿಕ ಸಾಲ ಮನ್ನಾ ಮಾಡಲು ಮತ್ತು ಸಾಲ ವಸೂಲಾತಿ ನಿಲ್ಲಿಸಲು ಆಗ್ರಹ. ರಾಜ್ಯ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣದಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಹುಟ್ಟುಕುರುಡು ಬಾಲಕ ಬೆಳಗಾವಿಯ ತುಕಾರಾಮ ಭರಮಣ್ಣ ಜಾಧವನ ಮೇಲೆ ಟೆಂಪೋ ಹರಿದ ಪ್ರಕರಣ. ಉಪಚಾರದ ಎಲ್ಲಾ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಸಂಜಯ್ ಪಾಟೀಲ್ ಭರವಸೆ. ಪಂಪ್ ಹೌಸ್ನ ಮೋಟಾರ್ ಕೆಟ್ಟಿರುವ ಹಿನ್ನೆಲೆ ಬಳ್ಳಾರಿ ತಾಲೂಕಿನ ಕುರುಗೋಡು ಸುತ್ತಮುತ್ತಲ ಗ್ರಾಮಗಳ ಕೊಳಾಯಿಯಲ್ಲಿ ಬರ್ತಿದೆ ಕಲುಷಿತ ನೀರು. ಕಳೆದೊಂದು ತಿಂಗಳಿನಿಂದ ವಾಂತಿ ಭೇದಿಯಿಂದ ಬಳಲುತ್ತಿದ್ದಾರೆ ಜನ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಮತ್ತು ಬೆಳಗಿರಿ ರಂಗನಾಥ ಅರಣ್ಯದಲ್ಲಿ ನಾಳೆಯಿಂದ 3 ದಿನ ಏಕಕಾಲದಲ್ಲಿ ಆನೆ ಗಣತಿ. ಗಣತಿಯಲ್ಲಿ ಸ್ವಯಂ ಸೇವಕರು ಸೇರಿ 500 ಅಧಿಕ ಅರಣ್ಯ ಸಿಬ್ಬಂದಿ ಭಾಗಿ. ವಿಶ್ವವಿದ್ಯಾಲಯ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪ್ರತಿಯಾಗಿ ರೈತರಿಗೆ ನೀಡಬೇಕಾದ ಪರಿಹಾರ ಹಣ ನೀಡಲು ವಿಳಂಬ. ಬೀದರ್ ವಿವಿ ಕುಲಸಚಿವರ ಕಚೇರಿಗೆ ಬೀಗ. ಪೀಠೋಪಕರಣ ಜಪ್ತಿ ಮಾಡಿ ರೈತರಿಗೊಪ್ಪಿಸಿದ ಕೋರ್ಟ್. ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗಳ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಭಕ್ತವತ್ಸಲಂ ದಾಳಿ. ಕೆಲಸದ ವೇಳೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸರ್ಕಾರಿ ವೈದ್ಯರು ಪತ್ತೆ. ಕ್ರಮ ಕೈಗೊಳ್ಳುವ ಭರವಸೆ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ನಕಲಿ ಅಂಕಪಟ್ಟಿ ತಯಾರಿಸುವ ಜಾಲ ಪತ್ತೆ ಹಿನ್ನೆಲೆ ಭದ್ರಾವತಿ ಪೊಲೀಸರಿಂದ 6 ಜನರ ಬಂಧನ. ವಿಚಾರಣೆಗೆ ವಿವಿ ಕುಲಪತಿ ಪ್ರೊಫೆಸರ್ ಎ ಬಾರಿ ಅಸಹಕಾರ. ಕಪ್ಪು ಹಣ ಸಂಬಂಧ ಲೋಕಸಭೆಯಲ್ಲಿ ಶ್ವೇತಪತ್ರ ಮಂಡಿಸಿದ ವಿತ್ತ ಸಚಿವ ಪ್ರಣಬ್ ಮುಖರ್ಜಿ. ಸುಮಾರು 97 ಪುಟಗಳ ಶ್ವೇತಪತ್ರ ಮಂಡನೆ. ವಿದೇಶದಲ್ಲಿರುವ ಕಪ್ಪು ಹಣದ ಪ್ರಮಾಣ ಇಳಿಕೆಯಾಗಿದೆ ಎಂದ ಪ್ರಣಬ್. ಕಾಂಗ್ರೆಸ್ ಮಾಜಿ ನಾಯಕ ಎನ್ಡಿ ತಿವಾರಿ ಪಿತೃತ್ವ ವಿವಾದ. ಡಿಎನ್ಎ ಪರೀಕ್ಷೆಗೆ ರಕ್ತದ ಮಾದರಿ ನೀಡಲು ಮೇ 26ರಂದು ಕೋರ್ಟ್ ಎದುರು ಖುದ್ ಹಾಜರಾಗಲು ತಿವಾರಿಗೆ ದೆಹಲಿ ಕೋರ್ಟ್ ತಾಕೀತು. ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ 21ನೇ ವರ್ಷದ ಪುಣ್ಯಸ್ಮರಣೆ. ದೆಹಲಿಯ ವೀರಭೂಮಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್, ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಸೋನಿಯಾರಿಂದ ಗೌರವ ವಂದನೆ ಸಲ್ಲಿಕೆ.
ಬಿಜೆಪಿ ಬಾವುಟಕ್ಕೆ ಕೋಕ್ ನೀಡಿದ ಮಾಜಿ ಸಿಎಂ ಯಡಿಯೂರಪ್ಪ. ಮಲ್ಲೇಶ್ವರಂನಲ್ಲಿ ಆರಂಭಿಸಿದ ನೂತನ ಜನಸಂಪರ್ಕ ಕಚೇರಿ ಮುಂದಿನ ಕಮಲದ ಬಾವುಟ ತೆರವು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ರೈತರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಭಾಗಿ. ಮೇ 29ರಂದು ರೆಬಲ್ ಸ್ಟಾರ್ ಅಂಬರೀಶ್ 60ನೇ ಹುಟ್ಟುಹಬ್ಬ ಹಿನ್ನೆಲೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಲು ಸ್ಯಾಂಡಲ್ವುಡ್ ಸಿದ್ಧತೆ. ಅಂಬಿ ಅಪರೂಪದ ಭಾವಚಿತ್ರಗಳ ಪ್ರದರ್ಶನಕ್ಕೆ ವ್ಯವಸ್ಥೆ. ಹುಡುಗಾಟ ಮಾಡೋಕೆ ಹೋಗಿ ಮಗುವನ್ನು ವಾಷಿಂಗ್ ಮಿಷನ್ನಲ್ಲಿ ಹಾಕಿದ ತಂದೆ ತಾಯಿ, ಹೊರತೆಗೆಯಲಾಗದೆ ಪೇಚಾಡಿದ ಅಪ್ಪ ಅಮ್ಮ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಘಟನೆ. ಈಗ ಒಂದು ಬ್ರೇಕ್.